ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಅನಿಷ್ಟ ಪದ್ಧತಿ ಜೀವಂತ. ದೇವದಾಸಿ ಪದ್ಧತಿಯಿಂದ ಯುವತಿಯನ್ನ ರಕ್ಷಿಸಲಾಗಿದೆ ಪೊಲೀಸರು. ಬಳ್ಳಾರಿಯ ಕುರುಗೋಡು ತಾಲೂಕು ಒಡ್ಡಟ್ಟಿ ಕ್ರಾಸ್ನ ಯುವತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರೀತಿಸಿದ ಯುವಕನ ಜೊತೆ ಮದುವೆಯನ್ನ ಮಾಡಿಸಿದ್ದಾರೆ ಪೊಲೀಸರು. ಅದೇ ಗ್ರಾಮದ ಯುವಕನನ್ನ ಪ್ರೀತಿಸ್ತಾ ಇದ್ರು ಯುವತಿ. ಬಲವಂತವಾಗಿ ದೇವದಾಸಿ ಮಾಡೋಕೆ ಹೊರಟಿದ್ರು ಪೋಷಕರು. ಯುವತಿಯ ಪೋಷಕರಿಗೆ ಬುದ್ಧು ಮಾತನ್ನ ಹೇಳಿದ್ದಾರೆ ಪೊಲೀಸರು. ಬುದ್ಧಿ ಮಾತನ್ನ ಹೇಳಿ ಈ ಥರ ಎಲ್ಲ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿ ಕೊನೆಗೆ ಆ ಯುವತಿಯನ್ನ ರಕ್ಷಿಸಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ಇದ್ದಂಥ ಪದ್ಧತಿ ಆಲ್ರೆಡಿ ನಿಷೇಧ ಮಾಡಲಾಗಿದೆ, ಆದರೂ ಈಗ ಜೀವಂತವಾಗಿದೆ ಅಂತ ಅಂದಾಗ ಸಹಜವಾಗಿ ಆಶ್ಚರ್ಯ ಆಗತ್ತೆ. ಬಟ್ ಸರಿಯಾದ ಸಮಯಕ್ಕೆ ಪೊಲೀಸರು ಬುದ್ಧಿ ಮಾತನ್ನ ಹೇಳಿ ಆ ಯುವತಿಯ ಜೀವನ ಕಟ್ಕೊಳ್ಳುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದೇವದಾಸಿ ಪದ್ಧತಿ ಅಂದರೆ ಅನಷ್ಟ ಪದ್ಧತಿ. ನಮಗೂ ಚಿಕ್ಕ ವಯಸ್ಸಿಗೆ ದೇವದಾಸಿ ಬಿಟ್ಟಿರೋದ್ರಿಂದ ಈ ದೇವದಾಸರ ಕಷ್ಟ ಸುಖ ಏನಂತ ಗೊತ್ತಿದ್ದು ನಾವು ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ದೀವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂಥ ಕೆಟ್ಟ ಜನ ಇದಾರಂದ್ರೆ ಇನ್ನೂ ಅರ್ಥ ಮಾಡ್ಕೊಳ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನು ಕೇಳಲ್ಲ ಸರ್. ನಾವು ಏನು ಕಷ್ಟ ಅನುಭವಿಸಿ ಅಂದ್ರೆ ನಮ್ಗೆ ಈಗಲೂ ನೆನೆಸ್ಕೊಂಡ್ರು ಕಣ್ಣಲ್ಲಿ ನೀರು ಬರ್ತಾವೆ ಸರ್. ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಎಲ್ಲ ಪುರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಈ ದೇವದಾಸಿ ಪದ್ಧತಿ ಇಲ್ಲಿಗೆ ನಿರ್ಮೂಲನೆ ಆಗ್ಬೇಕಂತೇಳಿ ಪ್ರತಿಯೊಂದು ಊರುಗಳಾಗಲಿ ಇಡೀ ಪ್ರಪಂಚದಾಗಲಿ ಇನ್ನು ಮೇಲೆ ಯಾವತ್ತಿಗೂ ಯಾರು ದೇವದಾಸಿ ಬಿಡಬಾರ್ದು ಅಂತೇಳಿ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಆ ಥರ ಏನನ್ನ ದೇವದಾಸಿ ಪದ್ಧತಿ ಬಿಡ್ಬೇಕಂದ್ರೆ ಯಾರಾದರೂ ಇಂಥಲ್ಲಿ ದೇವದಾಸಿ ಪದ್ಧತಿ ಬಿಡ್ತದಾರಂತೇಳಿ ಬಂದು ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ತಿಳಿಸಿದ್ರೆ, ಇಲಾಖೆಯವರಿಗೆ ಮೆಸೇಜ್ ತಿಳಿಸಿದ್ರೆ ಈ ಪದ್ಧತಿ ಹೋಗ್ಬೇಕಂತೇಳಿ ಅವ್ರಿಗೂ ನಮ್ಮ ಮುಂದೆ ನಿಂತು ಇದೆಲ್ಲ ಇಲ್ಲಿಗೆ ನಿರ್ಮೂಲನೆ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ ಸರ್. ಇದು ದೇವದಾಸಿ ಪದ್ಧತಿ ಅಂದರೆ ಅನಷ್ಟ ಪದ್ಧತಿ. ನಮಗೂ ಚಿಕ್ಕ ವಯಸ್ಸಿಗೆ ದೇವದಾಸಿ ಬಿಟ್ಟಿರೋದ್ರಿಂದ ಈ ದೇವದಾಸರ ಕಷ್ಟ ಸುಖ